ಒಂದೂರಿನಲ್ಲಿ ಗಂಡ ಮತ್ತು ಹೆಂಡತಿ ಸಂತೋಷವಾಗಿ ವಾಸಿಸುತ್ತಿದ್ದರು. ಆದರೆ ಗಂಡನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನ ಹೆಂಡತಿ ಪ್ರತಿದಿನವೂ ಅವನಿಗೆ ಸುಟ್ಟ ಗೆಣಸು, ಸ್ವೀಟ್ ಪೊಟ್ಯಾಟೊ ಮಾತ್ರವೇ ಅಡುಗೆ ಮಾಡಿಕೊಡುತ್ತಿದ್ದಳು. ಬೆಳಗ್ಗೆ ಸುಟ್ಟಗೆಣಸು, ಮಧ್ಯಾಹ್ನ ಸುಟ್ಟಗೆಣಸು, ರಾತ್ರಿ ಮತ್ತೆ ಅದೇ ಸುಟ್ಟಗೆಣಸು. ಹೀಗೆ ದಿನೇ ದಿನೇ ತಿನ್ನುತ್ತಾ ಗಂಡನಿಗೆ ಭಾರೀ ಬೇಸರಾಯಿತು. ಒಂದು ದಿನ ಅವನು ಮನಸ್ಸಲ್ಲಿ ನಿರ್ಧಾರ ಮಾಡಿದನು. ಇವತ್ತು ಮನೆ ಊಟ ಬೇಡ, ಹೋಟಲಿಗೆ ಹೋಗಿ ಚೆನ್ನಾಗ ತಿನ್ಬೇಕು ಅಂತೂ ಖುಷಿಯಿಂದ ಹೋಟಲಿಗೆ ಹೋದ. ವೇಟರ್ ಬಂದು, ಸರ್, ಏನ್ ಕೊಡ್ಲಿ ಅಂದ. ಗಂಡ ಕೇಳಿದ, ಇಲ್ಲಿ ಏನೇನು ತಿಂಡಿ ಇದೆ? ವೇಟರ್ ಉಸಿರೂ ಬಿಡದೆ ವೇಗವಾಗಿ ಹೇಳಿದ, ಇಡ್ಲಿ, ವಡೆ, ಬಿಸಿಬಾಳೆಬಾತ್, ಪೂರಿ, ಬನ್ಸ್, ಅಂಬೋಡೆ, ದೋಸೆ, ಮಸಾಲಾ ದೋಸೆ, ಪ್ಲೇನ್ ದೋಸೆ, ಕಾಳಿ ದೋಸೆ. ಅಷ್ಟು ವೇಗಕ್ಕೆ ಗಂಡನಿಗೆ ತಲೆ ಗಿರುಗುಟ್ಟಿತು. ಒಂದೂ ಅರ್ಥ ಆಗಲಿಲ್ಲ. ಏನ್ ಹೇಳಬೇಕು ಅಂತ ಗೊತ್ತಾಗದೆ ಬೇಸರದಿಂದ ಸುಟ್ಟಗೆಣಸು ಕೊಡಪ್ಪ ಅಂದ. ಸ್ವಲ್ಪ ಹೊತ್ತಿನಲ್ಲಿ ವೇಟರ್ ಸುಟ್ಟಗೆಣಸು ತಂದುಕೊಟ್ಟ. ಗಂಡನ ಮುಖ ಉದಿರಿತು. ಮನಲ್ಲೂ ಇದೆ, ಹೋಟೆಲ್ ಬಂದರೂ ಇದೇ ನನ್ನ ಕರ್ಮ ಅಂತ ಯೋಚಿಸಿದ. ಅಷ್ಟರಲ್ಲಿ ಪಕ್ಕದ ಮೇಜಿನಲ್ಲಿ ಒಬ್ಬನು ಬೆಣ್ಣೆ ದೋಸೆ ಆರಾಮವಾಗಿ ತಿನ್ನುತ್ತಿದ್ದ. ಅವನು ವೇಟರ್ಗೆ ಸೇಮ್ ಟು ಯು ಅಂತ ಹೇಳಿದ. ಗಂಡ ಯೋಚಿಸಿದ, ಅಯ್ಯೋ, ಅದೇ ದೋಸೆಯ ಹೆಸರು ಇರಬೇಕು. ತಕ್ಷಣ ಜೋಶ್ನಲ್ಲಿ ವೇಟರನ್ನು ಕರೆದು ಸೇಮ್ ಟು ಯು ಅಂತ ಜೋರಾಗಿ ಹೇಳಿದ. ಗಂಡ ಖುಷಿಯಿಂದ ಕಾಯುತ್ತಿದ್ದ. ಆದ್ರೇನಾಯ್ತು ಗೊತ್ತಾ? ವೇಟರ್ ಮತ್ತೆ ಸುಟ್ಟಗೆಣಸು ತಂದು ಇಟ್ಟ. ಆಗ ಗಂಡನಿಗೆ ಅರ್ಥ ಆಯ್ತು, ಸೇಮ್ ಟು ಯು ಅನ್ನೋದು ತಿಂಡಿ ಹೆಸರಲ್ಲ, ಅದೇ ಆರ್ಡರ್ ಮತ್ತೆ ಕೊಡ ಮಾತು. ಅಂದಿನಿಂದ ಗಂಡ ಒಂದು ಪಾಠ ಕಲಿತನು. ಹೀಗೆ ಹೋಟೆಲ್ನಲ್ಲಿ ಆರ್ಡರ್ ಮಾಡುವಾಗ ಹೆಸರು ಸ್ಪಷ್ಟವಾಗಿ ಹೇಳಬೇಕು.